ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಸೆಕೆಂಡ್ PUC ಅಕೌಂಟೆನ್ಸಿ 6 ಮಾರ್ಕ್ಸ್ಗೆ ನಾವು ಗೈನ್ ರೇಷಿಯೋನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನೋಡೋಣ. ಹರೀಶ್, ಗಿರೀಶ್ ಆ್ಯಂಡ್ ಸುರೇಶ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ sharing profit and loss in the ratio of 4:3:2. Suresh retired from the firm. Harish and Girish are agreed to share equally in future. Calculate gain ratio of Harish and Girish. ಇಲ್ಲಿ ನಾವೀಗ ಗೈನ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡಬೇಕು. ಯಾರ್ಯಾರ್ದು? ಇಲ್ಲಿ 3 ಜನ ಪಾರ್ಟ್ನರ್ಸ್ ಇದ್ದಾರೆ, ಹರೀಶ್, ಗಿರೀಶ್ ಆ್ಯಂಡ್ ಸುರೇಶ್. ಇದರಲ್ಲಿ ಯಾರು ರಿಟೈರ್ಮೆಂಟ್ ತಗೊಳ್ತಾ ಇದ್ದಾರೆ? ಸುರೇಶು ರಿಟೈರ್ಡ್ ಆಗ್ತಾ ಇದ್ದಾರೆ. ನಾವೀಗ ಇನ್ನು ರಿಮೈನಿಂಗ್ ಪಾರ್ಟ್ನರ್ಸ್ ಯಾರು ಉಳ್ಕೊಳ್ತಾರೆ? ಹರೀಶ್ ಮತ್ತು ಗಿರೀಶ್ ಉಳ್ಕೊಳ್ತಾರೆ. ಅವ್ರದ್ದು ಗೈನ್ ರೇಷಿಯೋ ಎಷ್ಟಾಗುತ್ತೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? 4:3:2. ಇಲ್ಲಿ 3 ಜನದ್ದು ಕೂಡ ರೇಷಿಯೋ ಕೊಟ್ಟಿದ್ದಾರೆ. ಇದು ಓಲ್ಡ್ ರೇಷಿಯೋ ಆಗುತ್ತೆ. ಇವನು ಸುರೇಶ್ ರಿಟೈರ್ಡ್ ಆದಮೇಲೆ ಇನ್ನು ಇವರು ಹರೀಶ್ ಆ್ಯಂಡ್ ಗಿರೀಶ್ ಏನಿದ್ದಾರೆ, ಅಗ್ರಿ ಟು ಶೇರ್ ಈಕ್ವಲಿ. ಓಕೆ, ಈಕ್ವಲಿ ಅಂದರೆ 1:1 ಆಗುತ್ತೆ. ನ್ಯೂ ರೇಷಿಯೋ 1:1. ಈ ಎರಡು ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ನಾವು ಹರೀಶ್ ಆ್ಯಂಡ್ ಗಿರೀಶ್ದು ಗೈನ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಕ್ಯಾಲ್ಕುಲೇಷನ್ ಆಫ್ ಗೈನ್ ರೇಷಿಯೋ ಆಫ್ ಹರೀಶ್ ಆ್ಯಂಡ್ ಗಿರೀಶ್. ಗೈನ್ ರೇಷಿಯೋ ಈಕ್ವಲ್ಸ್ ಫಾರ್ಮುಲಾ ಏನಾಗುತ್ತೆ? ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋಗೆ ಇದೇ ಉಲ್ಟಾ ಆಗಿರುತ್ತೆ. ಸ್ಯಾಕ್ರಿಫೈಸ್ ರೇಷಿಯೋ ಈಕ್ವಲ್ಸ್ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಆಗಿರುತ್ತೆ. ಗೈನ್ ರೇಷಿಯೋ ಫಾರ್ಮುಲಾ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ನ್ಯೂ ರೇಷಿಯೋ ಆಫ್ ಹರೀಶ್ ಆ್ಯಂಡ್ ಗಿರೀಶ್. ನ್ಯೂ ರೇಷಿಯೋ ಎಷ್ಟಿದೆ? ಹರೀಶ್ ಮತ್ತು ಗಿರೀಶ್ದು ಈಕ್ವಲ್ ಆಗಿ ಶೇರ್ ಮಾಡ್ತೀವಿ ಅಂತ ಹೇಳ್ತಿರೋದು 1:1 ಇದೆ. ಹಾಗೆಯೇ ಓಲ್ಡ್ ರೇಷಿಯೋ ಎಷ್ಟಿದೆ? ಹರೀಶ್, ಗಿರೀಶ್ ಆ್ಯಂಡ್ ಸುರೇಶ್ 3 ಜನದ್ದು ಕೂಡ ಸೇರಿ ಓಲ್ಡ್ ರೇಷಿಯೋ ಆಫ್ ಹರೀಶ್, ಗಿರೀಶ್ ಆ್ಯಂಡ್ ಸುರೇಶ್ 4:3:2. ಈಗ ಈ ಫಾರ್ಮುಲಾಗೆ ಅಪ್ಲೈ ಮಾಡೋಣ. ಗೈನ್ ರೇಷಿಯೋ ಆಫ್ ಹರೀಶ್, ನ್ಯೂ ರೇಷಿಯೋ ಎಷ್ಟು? ಒಂದು 1:1 ಇದೆ ಅಲ್ವಾ, 1/2 ಆಗುತ್ತೆ. 1/2 ಮೈನಸ್ ಓಲ್ಡ್ ರೇಷಿಯೋ ಯಾರ್ದು? ಹರೀಶ್ದು 4 ಇದೆ. ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ? 9 ಬರುತ್ತೆ. 4/9 4/9 ಈಕ್ವಲ್ಸ್. ಈಗ ನಾವು ಮೈನಸ್ ಮಾಡುವಾಗ ಅಥವಾ ಪ್ಲಸ್ ಮಾಡುವಾಗ ಏನು ಮಾಡ್ತೀವಿ? LCM ಅನ್ನು ತಗೋಬೇಕು. ಈ ಕೆಳಗಡೆ 2 ಮತ್ತು 9 ಇದೆಯಲ್ಲ, ಇದಕ್ಕೆ LCM ಅನ್ನು ತಗೊಳ್ಳೋಣ. 2, 9. 2 ಮತ್ತು ಯಾವುದರಿಂದ ಹೋಗುತ್ತೆ? 2 1s 2, 9 ಹಾಗೆ ಉಳ್ಕೊಳ್ತು. 9 1s 9, 2 9s 18. ಓಕೆ, 18. ಈಗ ನೆಕ್ಸ್ಟು ಯಾವ ರೀತಿ ಮಾಡಬೇಕು? 2 1s ಎಷ್ಟರಿಂದ ಹೋಗುತ್ತೆ? 18. 2 9s ಹೋಗುತ್ತೆ. 9 1s 9. ನಿಮಗೆ ಈ ರೀತಿ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಈ ರೀತಿ ಬರ್ಕೋಬೋದು. ಇಲ್ಲಿ 1/2. ಈ 18 ಏನಿದೆ LCM ಮಾಡಿದಾಗ ಬಂತು ಅಲ್ವಾ, ಈ 18 ಹಾಕ್ಕೊಂಡಿದ್ದೀನಿ. 2 9s 18, 9 1s 9. ಅದೇ 9ನ ನಾನಿಲ್ಲಿ ತೊಗೊಂಡಿದ್ದೀನಿ. ಅದೇ ರೀತಿ 4/9ಗೂ ಕೂಡ ಮಾಡ್ಕೋಬೋದು. 4/9 ಇಂಟು 18. ಈ 18 ಏನಿದೆ LCM ತೊಗೊಂಡಿರೋದು. 9 1s 9 2s 18. ಓಕೆ, 2 4s ಎಷ್ಟಾಗುತ್ತೆ? 8 ಆಗುತ್ತೆ. ಅದೇ 8ನ ನಾನಿಲ್ಲಿ ತೊಗೊಂಡಿದ್ದೀನಿ. ಮೈನಸ್ ಸಿಂಬಲ್ ಇದೆ, ಮೈನಸ್ ಮಾಡಬೇಕು ಅಲ್ವಾ. 9 ಮೈನಸ್ 8 1 ಆಗುತ್ತೆ. 18 ಏನಿದೆ ಕೆಳಗಡೆ, ಹಾಗೆ ಅದು 18ನ ತೊಗೊಂಡಿದ್ದೀನಿ. ನೆಕ್ಸ್ಟು ಅದೇ ರೀತಿ ನಾವೀಗ ಗಿರೀಶ್ಗೂ ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕು. ಗೈನ್ ರೇಷಿಯೋ ಆಫ್ ಗಿರೀಶ್ ಈಕ್ವಲ್ಸ್ ಅವ್ರದ್ದು ನ್ಯೂ ರೇಷಿಯೋ ಎಷ್ಟಿದೆ? 1:1 ಈಕ್ವಲಿ ಅಂತ ಹೇಳಿದರೆ ಇವನಿಗೂ ಕೂಡ 1/2ನೇ ಬರುತ್ತೆ. 1/2 ಮೈನಸ್ ಓಲ್ಡ್ ರೇಷಿಯೋ ಎಷ್ಟಿತ್ತು? ಗಿರೀಶ್ದು 3 ಇದೆ. 3/9 3/9. 2 ಮತ್ತು 9ಗೆ ನಾವು ಆಲ್ರೆಡಿ ಫಸ್ಟನ್ನೇ LCM ತೊಗೊಂಡಿದ್ವಿ. ಈಗ ಅದೇ 18ನ ನಾನು ತೊಗೊಂಡಿದ್ದೀನಿ. ಓಕೆ, ಈಗ 2 ಎಷ್ಟು ಹೋಗುತ್ತೆ? ನಾವಿಲ್ಲಿ ಮೇಲ್ಗಡೆ 1/2ಗೆ ಮಾಡ್ಕೊಂಡಿದ್ವಿ ಅಲ್ವಾ. ಸೊ ಎಷ್ಟು ಬಂದಿತ್ತು? 9. 9 ಮೈನಸ್ 3/9ಗೂ ಕೂಡ ಈಗ ಮಾಡ್ಕೋಬೇಕು. 3/9 ಇಂಟು 18. LCM ತೊಗೊಂಡಿರೋ 18. 9 1 9 2 18. ಈ 2 ಮತ್ತು 3ನ್ನ ನಾವು ಗುಣಿಸ್ಕೊಂಡಾಗ 2 3 6. ಸೊ ಇದೇ 6ನ ನಾನಿಲ್ಲಿ ತೊಗೊಂಡಿರೋದು. ಗೊತ್ತಾಯಿತು ಅಲ್ವಾ ಹೇಗೆ ಬಂತು ಅಂತ? 9 ಮೈನಸ್ 6 ಎಷ್ಟಾಗುತ್ತೆ? 3 ಆಗುತ್ತೆ. ಈ 18 ಏನಿದೆ ಹಾಗೆ ತೊಗೊಂಡಿದ್ದೀನಿ, 18. Therefore, gain ratio of Harish and Girish equals 1/18 ಇಷ್ಟು 3/18. ಇಲ್ಲಿ 18 18 ಸೇಮ್ ಇದೆ, ಈಕ್ವಲ್ ಇದೆ. ಹಾಗಾಗಿ ನಾವು ಇದನ್ನು ಬಿಟ್ಟು 1:3 ಕೂಡ ತಗೋಬೋದು. ಗೈನ್ ರೇಷಿಯೋ ಆಫ್ ಹರೀಶ್ ಆ್ಯಂಡ್ ಗಿರೀಶ್ ಎಷ್ಟಿದೆ? 1:3. 6 ಮಾರ್ಕ್ಸಿಗೆ ಸಿಂಪಲ್ ಆಗಿ ಈ ರೀತಿ ಕೂಡ ಕೇಳ್ತಾರೆ. ಗೈನ್ ರೇಷಿಯೋ ಆದರೂ ಕೇಳ್ಬೋದು, ಸ್ಯಾಕ್ರಿಫೈಸ್ ರೇಷಿಯೋ ಆದರೂ ಕೇಳ್ಬೋದು. ಹಾಗೆಯೇ ಈ ಚಾಪ್ಟರಲ್ಲಿ NPSR ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಥ್ಯಾಂಕ್ ಯು.